ಸಮಸ್ಯೆಗೆ ಪರಿಹಾರ ಅನ್ನೋದು ಆದರೆ ಒಂದೇ ಒಂದು ಸಮಸ್ಯೆಗೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದಿರುತ್ತೆ. ಏನು ಸಮಸ್ಯೆಗೆ ಒಂದೇ ಒಂದು ಸಮಸ್ಯೆಗೆ ಎಲ್ಲೂ ಪರಿಹಾರ ಸಿಗಲ್ಲ. ಏನಂದರೆ ಬಡವರಿಗೆ ಅನ್ಯಾಯ ಆದಾಗ ನ್ಯಾಯ ಸಿಗೋದು ಇದು ನೀವೆಲ್ಲರೂ ನೋಡ್ಕೊಳ್ಳಿ. ಬಡವ ಯಾವತ್ತಿದ್ರೂ ಬಡವರು ಅನ್ಯಾಯನೇ ಆಗ್ತಾ ಇರುತ್ತೆ, ಯಾವತ್ತೂ ನ್ಯಾಯ ಆಗಲ್ಲ. ಅದಕ್ಕೇ ಒಂದು ಸಿನಿಮಾ ಬಂದಿದೆ ಧೀರ ಭಗತ್ ರಾಯ್ ಅಂತ ಅಂದ್ಬಿಟ್ಟು ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ. ಏನಕ್ಕಂದರೆ ಎಷ್ಟು ಹಿಂದೆಗಡೆ ಎಷ್ಟು ಕಷ್ಟ ಇರುತ್ತೆ. ಏನು ನಾನು ಹೇಳ್ಬಿಡ್ತೀನಿ ಒಂದೇ ಸಲ, ನಾನು ಡೈಲಾಗ್ಸಲ್ಲಿ ಹೋಗ್ಬಿಡ್ತೀನಿ. ತುಂಬ ದಿನ ಆದಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ಏನಕ್ಕೆ ತುಂಬ ದಿನ ಆದಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ ಒಂದೊಳ್ಳೆ ಕನ್ನಡ ಸಿನಿಮಾ, ದೊಡ್ಡ ಟಕ್ಕರ್ ಇದೆ, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅಂಥ ಟಕ್ಕರಲ್ಲಿ ಒಂದೊಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಅದಕ್ಕೇ ಹೇಳ್ತೀನಿ ನಾನು. ನೋಡಿ ಒಂದೇ ಮಾತಾಡ್ಬಿಡ್ತೀನಿ, ಅಣ್ಣ ಫೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ, ಫೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ. ಯಾಕಂದ್ರೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಧೀರ ಭಗತ್ ರಾಯ್. ಧೀರ ಭಗತ್ ರಾಯ್ ಸಿನಿಮಾ ರಿಲೀಸ್ ಆಗಿದೆ ನೋಡಿ. ಫೈರು ಇದೆಲ್ಲ ಬಾಯಿಗಳು ಮುಚ್ಕೊಂಡ್ಬಿಟ್ಟು ರಾಯ್ ಬಂದ್ಬಿಟ್ಟು ನೋಡ್ಬೇಕು ಧೀರ ಭಗತ್ ರಾಯ್ ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಅಣ್ಣ ಮದುವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು, ಮದುವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು. ಧೀರ ಭಗತ್ ರಾಯ್ ಸಿನಿಮಾ ಬಂದ್ಬಿಟ್ಟು ಒಂದೊಳ್ಳೆ ಕಂಟೆಂಟ್, ಸೂಪರ್ ಆಗಿರೋ ಕಂಟೆಂಟ್ ಅಣ್ಣ. ನೋಡಿ ನೋಡಿ, ಆ ದೇವರಿಗೂ ಭೇದ ಭಾವ ಇರುತ್ತಂತೆ. ಆದರೆ ನಮ್ಮ ಸಂವಿಧಾನ ಬರುತ್ತೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನಕ್ಕೆ ಮಾತ್ರ ಯಾವುದೇ ಭೇದ ಭಾವ ಇಲ್ಲ, ಯಾರೇ ಆಗಲಿ ಎಲ್ಲ ಒಂದೇ. ಅದಕ್ಕೆ ನಾನು ಮಾತು ಹೇಳ್ತೀನಿ ಅಣ್ಣ, ನಿಮ್ಮ ಮನಸ್ಸಲ್ಲಿಂದ ಎಲ್ಲ ಬಿಟ್ಬಿಡ್ರಿ ಜಾತಿ. ಧೀರ ಭಗತ್ ರಾಯ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ನೀತಿ ತುಂಬಾ ಸೂಪರ್ ಆಗಿರೋ ನೀತಿ ತೋರಿಸಿದ್ದಾರೆ ಬೈ. ಹೆಂಗ್ ಹೇಳಿ ಅಂದ್ರೆ ನೋಡಿ, ಹಿಂಗೆ ಹೇಳಿದ ತಕ್ಷಣ ಎಲ್ಲ ಏನು ಅನ್ಕೋತೀರ ಅಂದ್ರೆ ಏನೋ ಮೆಸೇಜ್ ಇರುತ್ತೆ ಅಥವಾ ಏನೋ ಇದಿರುತ್ತೆ ಅಂತ ಅನ್ಕೋತೀರ. ಅಲ್ಲ, ಕಮರ್ಷಿಯಲ್ ಬೈ. ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ, ಲವ್ ಇರುತ್ತೆ, ಆ ಫೈಟ್ಸು ಇರುತ್ತೆ, ಗೂಸ್ ಬಂಪ್ಸಿನು ಅಣ್ಣ ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು, ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು. ಧೀರ ಭಗತ್ ರಾಯ್ ಸಿನಿಮಾದಲ್ಲಿ ಮಸ್ತಾಗಿದೆ ಗೂಸ್ ಬಂಪ್ಸ್. ಏನ್ ಆಕ್ಟಿಂಗ್, ಏನ್ ಆಕ್ಟಿಂಗ್ ಹೆಂಗ್ ಮಾಡಿದಾರೆ ಅಂದ್ರೆ ಮೊದಲನೇ ಸಿನಿಮಾ ಇದು. ಅಯ್ಯೋ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಜಾಸ್ತಿ ದಿನ ಆದ್ಮೇಲೆ ಸಿಗ್ತಾರೆ ಅಣ್ಣ, ಜಾಸ್ತಿ ದಿನ ಆದ್ಮೇಲೆ ಸಿಕ್ಕಿದ್ರೆ ಅಂತಾರೆ ಹಾಯಿ. ತುಂಬಾ ದಿನ ಆದ್ಮೇಲೆ ಅಂತಾರೆ ಸಿಕ್ಕಿದ್ರೆ ಹಾಯಿ. ಈ ಸಿನಿಮಾದಲ್ಲಿ ಹೀರೋ ಸಕ್ಕಲಾಗಿ ಮಾಡಿದ್ದಾರೆ, ಅವರೇ ರಾಕೇಶ್ ತಳವಾಯಿ. ಅವರೇ ಸಕ್ಕಲಾಗಿ ಮಾಡಿದ್ದೀರಾ. ಅರೆ ಒಂದೇ ಒಂದು ನಾವು ಎಲ್ಲರಿಗೂ ನಾನು ಹೇಳೋದು ಒಂದೇ ಒಂದು ಟ್ಯಾಂಕ್ ಯಾರಿಗಾದ್ರೆ ಲಾಯರ್ಗೆ. ಪ್ರತಿಯೊಬ್ರು ಲಾಯರ್ಗಳು ಎಷ್ಟು ಕಷ್ಟಪಡ್ತಾರೆ. ಅಯ್ಯೋ ಸರ್ ನಿಮ್ ಕಷ್ಟ ಬನ್ನಿ ಸರ್, ನೀವು ನಾವೆಲ್ಲ ನೋಡ್ಕೊಂಡು ನಾವೆಲ್ಲ ಅಂತೀವಿ ಅಯ್ಯೋ ಏನು ಹಿಂಗಿದಾರಲ್ಲ ಇದು ಅಂತ. ಬಟ್ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಬಡವ್ರಿಗೋಸ್ಕರ. ಒಂದೇ ಮಾತು ಹೇಳ್ತೀನಿ ಅಣ್ಣ, ಗಾಡಿಗಳಿಗೆ ಅಣ್ಣ ಎಲ್ಲ ಗಾಡಿಗಳಿಗೂ ಹಾಕ್ತಾರೆ ಟೈರು, ಎಲ್ಲ ಗಾಡಿಗಳಿಗೂ ಹಾಕ್ತಾರೆ ಟೈರು. ಅನ್ಯಾಯ ಆದ್ರೆ ನ್ಯಾಯ ಮಾಡೋದು ಒಂದೇ ವ್ಯಕ್ತಿ, ಅವರೇ ಲಾಯರ್. ಅನ್ಯಾಯ ಆದಾಗ ಲಾಯರೇ ಬಂದ್ಬಿಟ್ಟು ಕಾಪಾಡುತ್ತೆ ಸರ್. ಅಣ್ಣ ನನಗಿಷ್ಟವಾದ ಕಾರು ಬೆಂಜು, ನನಗಿಷ್ಟವಾದ ಕಾರು ಅಣ್ಣ ನನಗಿಷ್ಟವಾದ ಕಾರು ಬೆಂಜು. ಈ ಸಿನಿಮಾದಲ್ಲಿ ಫೈಟ್ಗಳನ್ನ ಮಸ್ತಾಗಿ ಮಾಡಿಸಿದ್ದಾರೆ. ಅಣ್ಣ ನಾನು ಹಾಕಿರೋ ಶರ್ಟ್ ಇವತ್ತು ಟೈಟು, ಅರೆ ಏನಿದೆ ಸಿನಿಮಾದಲ್ಲಿ ಫೈಟ್, ಒಂದೊಂದು ಫೈಟು ಒಂದೊಂದು ಎಲಿವೇಶನ್ನು. ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಒಂದೇ ಮತ್ತು ಅರೆ ಬಡವರಿಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಣ್ಣ. ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ರು, ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ರು. ಆ ತರ ಕರಿಯಂಗ್ ಮಾಡಿರೋರು ಒಬ್ರೇ ಒಬ್ರು, ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೋಡಿ ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ರು ಇಷ್ಟಪಡ್ತೀರಾ, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ನಾನು ಹೇಳ್ತೀನಲ್ಲ, ಮದುವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು, ಮದುವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು. ಧೀರ ಭಗತ್ ರಾಯ್ ಸಿನಿಮಾ ಬಂದ್ಬಿಟ್ಟು ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಎಲ್ಲ ಅಂತೀರಾ ಕಂಟೆಂಟ್ ಇರೋ ಸಿನಿಮಾ ಕೊಡಿ, ಏನಕ್ಕೆ ನೋಡಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕೊಟ್ಟಿದ್ದೀವಿ. ಈ ಜನ ಎಲ್ಲ ಏನಕ್ಕೆ ಕಿರ್ಚಾಡ್ದವ್ರು ಎಲ್ಲ ಏನಕ್ಕೆ ಬಂದಿದ್ದಾರೆ ಅಂದರೆ ಕಂಟೆಂಟ್ ಆ ಥರ ಇದೆ ಸಿನಿಮಾದಲ್ಲಿ. ಮತ್ತೆ ಒಂದೇ ಹೇಳೋದು, ಸಿನಿಮಾ ಟಿಕೆಟ್ಗಳು ಬಂದ್ಬಿಟ್ಟು 500 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿ ಈ ಥರ ಏನೂ ಇಲ್ಲ. 100 ರೂಪಾಯಿ, 150 ರೂಪಾಯಿ. ನೀವು ಅಲ್ಲೋಗ್ಬಿಟ್ಟು ಒಬ್ರು ನೋಡೋಬಿಟ್ಟು 4 ಜನ ಬಂದ್ಬಿಟ್ಟು ಸಿನಿಮಾ ನೋಡ್ಬೋದು. ಪ್ರತಿಯೊಬ್ಬರು ರೀ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ರಾಜ, ನಾವೇ ಒಡೆಯ ಅಷ್ಟೇ. ನಾನು ಯಾವ ಸಿನಿಮಾನ ನೋಡಬೇಡಿ ಅಂತಲ್ಲ, ಫಸ್ಟ್ ನಮ್ಮ ಸಿನಿಮಾ ನೋಡಬೇಡಿ, ಆಮೇಲೆ ಫಸ್ಟ್ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳು ನೋಡ್ರಿ. ಯಾಕಂದರೆ ಅವ್ರು ಎಲ್ಲ ಲ್ಯಾಂಗ್ವೇಜ್ ಅವ್ರು ಬಂದ್ಬಿಟ್ಟು ಯಾರ್ಯಾರು ನಂಬ್ಕೊಂಡಿರ್ತಾರೆ ನಮ್ಮ ಸ್ಟೇಟಲ್ಲಿ ಜನ ಕಾಪಾಡ್ತಾರೆ ಅಂತ. ನಮ್ಮ ಲ್ಯಾಂಗ್ವೇಜ್ ಅವರು ಬರೀ ನಮ್ಮ ರಾಜ್ಯದ ಮಾತ್ರ ನಂಬ್ಕೊಂಡಿರ್ತಾರೆ. ನಮ್ಮ ರಾಜ್ಯದವರು ಸಿನಿಮಾ ನೋಡಿಲ್ಲ ಅಂದರೆ ಏನು ಪ್ರಯೋಜನ? ಪ್ರತಿಯೊಬ್ಬರಿಗೂ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಿ. ಲಾಸ್ಟಿಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಅಯ್ಯೋ ಏನು ಗೊತ್ತಾ ಡೈಲಾಗ್ ಒಂದೇ ಒಂದು ಹೇಳ್ಬಿಡ್ತೀನಿ ಲಾಸ್ಟಿಗೆ. ಅಣ್ಣ ಶಾರುಖ್ ಖಾನ್ ಮಾಡಿರೋ ಸಿನಿಮಾ ಝೀರೋ, ಶಾರುಖ್ ಖಾನ್ ಮಾಡಿರೋ ಸಿನಿಮಾ ಝೀರೋ. ನಮ್ಮ ದೇಶಕ್ಕೆ ಯಾವತ್ತಿದ್ರು ರೈತನೇ ನಿಜವಾದ ಹೀರೋ, ರೈತ ನಿಜವಾದ ಹೀರೋ. ಸಿನಿಮಾ ಮಸ್ತಾಗಿದೆ, ಪ್ರತಿಯೊಬ್ಬರು ಬಂದ್ಬಿಟ್ಟು ನೋಡಿ. ಜೈ ಕನ್ನಡ ಮತ್ತು ಜೈ ಹಿಂದ್. ಥ್ಯಾಂಕ್ ಯು ಸರ್.